ಕಾರ್ಯಕ್ರಮದಲ್ಲಿ ಪಂಚಾಂಗಗಳ ವಿಚಾರ, ದ್ವಾದಶ ರಾಶಿಗಳ ಫಲಾನುಫಲಗಳ ಜೊತೆಯಲ್ಲಿ ಧಾರ್ಮಿಕ ವಿಚಾರವಾಗಿ ಪೂಜೆ ಪುನಸ್ಕಾರಗಳ ಬಗ್ಗೆ, ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಹಾಗೂ ವಾಸ್ತುಶಾಸ್ತ್ರದ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಗಳನ್ನು ತಿಳಿಸ್ಕೊಡುವಂಥದ್ದಾಗ್ತಾ ಇದೆ. ಈ ದಿವಸ ನಾನು ಶ್ರಾವಣ ಮಾಸ ಇನ್ನೇನು ಪ್ರಾರಂಭ ಆಗ್ತಾ ಇದೆ. ನಾಳೆ ಅಮಾವಾಸ್ಯೆಯ ನಂತರ ನಮಗೆ ಶ್ರಾವಣ ಮಾಸ ಪ್ರಾರಂಭ ಆಗ್ತಾ ಇರುವಂಥದ್ದು. ಗುರುವಾರದಿಂದ ಶ್ರಾವಣ ಮಾಸ ಪ್ರಾರಂಭ ಆಗ್ತಾ ಇದೆ. ನಮಗೆಲ್ಲ ಗೊತ್ತು, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಶ್ರಾವಣ ಮಾಸ ಬಂತು ಅಂತಂದರೆ ಸಡಗರ ಸಂಭ್ರಮದಿಂದ ಅನೇಕ ಹಬ್ಬ ಹರಿದಿನಗಳನ್ನು ನಾವು ಆಚರಣೆಯನ್ನು ಮಾಡ್ಕೊಳ್ತಾ ಇರ್ತೀವಿ. ಹಾಗಾಗಿ ವಿಶೇಷವಾಗಿ ಬರುವಂತಹ ಪ್ರಥಮ ಹಬ್ಬ ಅಂತಲೂ ಕೂಡ ನಾವು ಕರಿತೀವಿ ನಾಗರ ಪಂಚಮಿ, ಅಥವಾ ಅದ್ರ ಜೊತೆ ಇಂದಿನ ದಿನ ನಮಗೆ ಭಾನುವಾರ ಬರುವಂತಹ ನಾಗರ ಚೌತಿ, ಎರಡನ್ನೂ ಕೂಡ ನಾವು ಆಚರಣೆ ಮಾಡ್ತಿರೋದ್ರಿಂದ ನಾಗರ ಚೌತಿ ಹಾಗೂ ನಾಗರ ಪಂಚಮಿಯ ವಿಶೇಷತೆಗಳೇನು, ಮಹತ್ವವೇನು, ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಬೇಕು, ಇದರಿಂದ ಏನೆಲ್ಲ ಅನುಕೂಲಗಳು ನಮಗೆ ಆಗುವಂಥದ್ದಾಗುತ್ತೆ ಎಲ್ಲವನ್ನು ಕೂಡ ಈ ದಿನ ನಾನು ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ದಿನದ ಪಂಚಾಂಗವನ್ನು ನೋಡಿದಾಗ ಸ್ಥಿರವಿಷ್ಣು ಸ್ಥತಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚಕರಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು. ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳ ಪರಿಜ್ಞಾನವನ್ನು ಇಟ್ಕೊಂಡಿರಬೇಕು ಅಂತ ನೋಡಿ. ಯಾಕಂದರೆ ನಮ್ಮ ಸಂಪ್ರದಾಯದಲ್ಲಿ ನಾವು ಎಷ್ಟೋ ಹಬ್ಬ ಹರಿದಿನಗಳನ್ನು ಕೆಲವೊಂದು ತಿಥಿ ನೋಡ್ಕೊಂಡು ಮಾಡ್ತಾ ಇರ್ತೀವಿ, ಕೆಲವೊಂದು ನಕ್ಷತ್ರಗಳಲ್ಲಿ ನಾವು ಪೂಜೆ ಮಾಡುವಂಥದ್ದು, ಕೆಲವೊಂದು ಹಬ್ಬಗಳನ್ನು ನಾವು ವಾರದ ಮುಖಾಂತರವಾಗಿ ಮಾಡ್ತಾ ಇರ್ತೀವಿ. ನೋಡಿ, ಈಗ ಮುಂದೆ ಬರುವಂತಹ ವರಮಹಾಲಕ್ಷ್ಮಿ ಹಬ್ಬವನ್ನು ವಾರದ ದಿನ ಮಾಡ್ತೀವಿ, ಅಂದರೆ ಶುಕ್ರವಾರನೇ ಮಾಡುವಂಥದ್ದು. ಅದಕ್ಕೆ ಇಂಥದ್ದೇ ತಿಥಿ ನಕ್ಷತ್ರ ಆ ಥರ ನೋಡೋದಿಲ್ಲ ನಾವು. ಹಾಗಾಗಿ ವಾರ ಶುಕ್ರವಾರ ಯಾವುದು ಬರುತ್ತೆ, ನಮಗೆ ಪೌರ್ಣಮಿ ಹಿಂದಿನ ಶುಕ್ರವಾರ ಯಾವುದು ಬರುತ್ತೆ ಅದನ್ನು ನೋಡ್ಕೊಂಡು ವರಮಹಾಲಕ್ಷ್ಮಿ ನಾವು ಹಬ್ಬವನ್ನು ಮಾಡುವಂಥದ್ದು. ಇನ್ನು ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿ, ರೋಹಿಣಿ ನಕ್ಷತ್ರ ಬಂದಾಗ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಮಾಡ್ಕೊಳ್ತಾ ಇರ್ತೀವಿ. ಅಷ್ಟಮಿ ದಿನ ಬಂದಾಗ ಇದನ್ನು ತಿಥಿ ಪ್ರಕಾರವಾಗಿ ಮಾಡ್ತಾ ಇರ್ತೀವಿ. ಅದ್ರ ಜೊತೆ ನೋಡಿ, ಇವಾಗ ನಾಗರ ಪಂಚಮಿ ಕೂಡ, ಪಂಚಮಿ ಯಾವತ್ತು ಬರುತ್ತೆ, ಶ್ರಾವಣ ಮಾಸದ ಶುಕ್ಲ ಪಂಚಮಿ ತಿಥಿ ಯಾವತ್ತು ಬರುತ್ತೆ ಆ ದಿನ ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಿ. ಹಾಗಾಗಿ ಈ ಪಂಚಾಂಗಗಳ ಪರಿಜ್ಞಾನವನ್ನು ನಾವು ಹೊಂದಿರಬೇಕು ಅಂತ. ಈ ದಿನದ ಪಂಚಾಂಗ ನೋಡಿದಾಗ ಪರಾಭವನಾಮ ಸಂವತ್ಸರ, ದಕ್ಷಿಣಾಗಿನ ಗ್ರೀಷ್ಮ ಋತು, ಆಷಾಢ ಮಾಸ. ಆಷಾಢ ಮಾಸದ ಈ ಕೃಷ್ಣ ಪಕ್ಷ ಇರುವಂಥದ್ದು, ಕೃಷ್ಣ ಚತುರ್ದಶಿ ತಿಥಿ ಇವತ್ತು. ಯಾಕೆಂದರೆ ನಾಳೆನೇ ಅಮಾವಾಸ್ಯೆ ಇರೋದ್ರಿಂದ ಇವತ್ತು 14ನೇ ದಿವಸ ಚತುರ್ದಶಿ ತಿಥಿಯನ್ನು ನಾವು ಇವತ್ತು ನೋಡ್ಬೋದು. ಇನ್ನು ಪುನರಸು ನಕ್ಷತ್ರ, ಸಿದ್ಧಿ ಯೋಗವನ್ನು ಈ ದಿನ ನಾವು ನೋಡ್ಬೋದು, ವಿಷ್ಟಿಕರಣವನ್ನು ನೋಡ್ಬೋದಾಗಿದೆ. ಇನ್ನು ಇದರೊಟ್ಟಿಗೆ ರಾಹುಕಾಲ ಮತ್ತು ಯಮಗಂಟ ಕಾಲಗಳನ್ನು ಕೂಡ ತಿಳ್ಕೊಳ್ಬೇಕು. ಈ ದಿನ ರಾಹುಕಾಲ ಮಧ್ಯಾಹ್ನ 3 ಗಂಟೆ 34 ನಿಮಿಷದಿಂದ 5 ಗಂಟೆ 8 ನಿಮಿಷದವರೆಗೆ ರಾಹುಕಾಲ ಇರುತ್ತೆ. ಯಮಗಂಟ ಕಾಲ 9 ಗಂಟೆ 16 ನಿಮಿಷದಿಂದ 10 ಗಂಟೆ 50 ನಿಮಿಷದವರೆಗೆ ಈ ದಿನ ನಾವು ಯಮಗಂಟ ಕಾಲವನ್ನು ನೋಡ್ಬೋದು. ಇನ್ನು ಗುಳಿಕ ಕಾಲ ಮಧ್ಯಾಹ್ನ 12 ಗಂಟೆ 25 ನಿಮಿಷದಿಂದ 1 ಗಂಟೆ 59 ನಿಮಿಷದವರೆಗೆ ಈ ದಿನ ನಾವು ಈ ಗುಳಿಕ ಕಾಲವನ್ನು ನೋಡ್ಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ, ಜಪ ತಪ ಹೋಮ ಹವನಾದಿಗಳು ಮಾಡ್ಕೊಳ್ಳುವಂಥದ್ದು, ಅಥವಾ ನಾಳೆ ಬರುವಂತಹ ಈ ನಾಗರ ಚೌತಿ ದಿನ ಆಗ್ಬೋದು, ಅಥವಾ ನಾಗರ ಪಂಚಮಿ ದಿನ ಕೆಲವೊಂದು ಯಾರಾದರೂ ಪೂಜೆ ಪುನಸ್ಕಾರಗಳನ್ನು ಹುತ್ತಕ್ಕೆ ಹಾಲೆರೆಯುವಂತಹ ಪೂಜೆ ಮಾಡುವಂಥದ್ದು, ಅಥವಾ ಪ್ರದಕ್ಷಿಣೆಗಳನ್ನು ಮಾಡುವಂಥದ್ದು, ನಾಗರ ಕಟ್ಟೆಯನ್ನು ಪ್ರದಕ್ಷಿಣೆ ಮಾಡುವಂಥದ್ದು ಮಾಡ್ಕೊಳ್ಳೋರಿಗೆ ಈ ಬ್ರಹ್ಮ ಮುಹೂರ್ತ ತುಂಬ ವಿಶೇಷವಾಗಿರುವಂಥ ಸಮಯ. ಪ್ರಾತಃ ಕಾಲದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ದಿನನಿತ್ಯವೂ ಕೂಡ ಒಂದು 2-3 ನಿಮಿಷಗಳ ಕಾಲ ಬದಲಾವಣೆ, ಸೂರ್ಯೋದಯಕ್ಕೆ ಅನುಗುಣವಾಗಿ ಬದಲಾವಣೆ ಆಗ್ತಾ ಇರುತ್ತೆ ಅಷ್ಟೇ. ದಿನನಿತ್ಯವೂ ಕೂಡ ಇದೇ ಸಮಯದಲ್ಲಿ ಇರುತ್ತೆ. ಬ್ರಹ್ಮ ಮುಹೂರ್ತ 4 ಗಂಟೆ 36 ನಿಮಿಷದಿಂದ 5 ಗಂಟೆ 22 ನಿಮಿಷದವರೆಗೆ ಬ್ರಹ್ಮ ಮುಹೂರ್ತ, ಅಂದರೆ ಬ್ರಾಹ್ಮಿ ಮುಹೂರ್ತ ಇರುವಂಥದ್ದು. ಸೂರ್ಯೋದಯ ಬೆಳಗ್ಗೆ ಈ ದಿನ 6 ಗಂಟೆ 7 ನಿಮಿಷಕ್ಕೆ ಸೂರ್ಯೋದಯ ಆದರೆ ಸಂಜೆ ಸೂರ್ಯಾಸ್ತಮ 6 ಗಂಟೆ 42 ನಿಮಿಷಕ್ಕೆ ಈ ದಿನ ನಮಗೆ ಸೂರ್ಯಾಸ್ತಮ ಆಗೋದನ್ನು ನಾವು ನೋಡ್ಬೋದು. ಇನ್ನು ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. 12 ರಾಶಿಗಳ ಫಲಗಳು ನೋಡಲು ಮೊದಲು ನಾನು ಹೇಳ್ತಾ ಇದ್ದೀನಿ, ನಾಗರ ಪಂಚಮಿ ದಿನ ಯಾವೆಲ್ಲ ಒಂದು ಅನುಕೂಲಗಳನ್ನು ಪಡ್ಕೊಳ್ಬೋದು, ಏನೆಲ್ಲ ಫಲಗಳು ಸಿಗುತ್ತೆ, ಮತ್ತು ಅದು ಕ್ರಮ ವಿಧಿವಿಧಾನಗಳು ಯಾವ ರೀತಿ ಇರುತ್ತೆ. ಕೆಲವರು ನಾಗರ ಚೌತಿಯನ್ನು ಆಚರಣೆ ಮಾಡ್ಕೊಳ್ತಾ ಇರ್ತಾರೆ, ಇದನ್ನು ಯಾವ ದಿನ ಆಚರಣೆ ಮಾಡ್ಕೊಳ್ಬೇಕು, ಪಂಚಮಿಯನ್ನು ಯಾವ ದಿನ ಆಚರಣೆ ಮಾಡ್ಕೊಳ್ಬೇಕು, ಎಲ್ಲವನ್ನು ಕೂಡ ಇವತ್ತು ತಿಳಿಸ್ಕೊಡ್ತೀನಿ. ಇನ್ನು ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ, ಇದೆಲ್ಲ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ. ಯಾರೆಲ್ಲ ಮೇಷರಾಶಿಯವರು ಇದ್ದೀರಾ, ಶಿಕ್ಷಣ ಸಂಬಂಧಿತ ಕೆಲಸಗಳಲ್ಲಿ ಅಡೆತಡೆಗಳು ಕಾಣಿಸಿಕೊಳ್ಳುತ್ತೆ ಅಂತ ಹೇಳ್ತಾ ಇದೆ. ಮೇಷರಾಶಿಯವರು ಗಮನದಲ್ಲಿ ಇಟ್ಕೊಳ್ಳಿ, ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಂಥದ್ದು ಅಥವಾ ಒಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥದ್ದು, ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಸಮಸ್ಯೆಗಳು, ಅಡೆತಡೆಗಳು ಬರುವಂತಹ ಸೂಚನೆ ಇವತ್ತು ನಿಮಗೆ ಇರುತ್ತೆ. ಇನ್ನು ದಂಪತಿಗಳ ನಡುವೆ ಅಷ್ಟಾಗಿ ಹೊಂದಾಣಿಕೆ ಕೂಡ ಇರೋದಿಲ್ಲ, ಚಿಕ್ಕ ಪುಟ್ಟ ವಿಚಾರಗಳಲ್ಲಿ ಕಲಹಗಳು ಉಂಟಾಗೋ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ತಾ ಇದ್ದು. ನೋಡಿ, ಯಾರೆಲ್ಲ ದಂಪತಿಗಳಿದ್ದೀರಾ ಹುಷಾರಾಗಿರಬೇಕು. ಮೇಷರಾಶಿಯವರು ಇವತ್ತು ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಕಲಹಗಳು, ಸುಮ್ಮನೆ ಏನೋ ಒಳ್ಳೆ ಮಾತು ಹೇಳೋಕೆ ಹೋದಾಗಲೂ ಕೂಡ ಅದು ಬೇರೆ ಥರ ಕೇಳಿಸೋದು, ಮಾತಿಗೆ ಮಾತು ಬೆಳೆಯುವಂಥದ್ದು, ಈ ರೀತಿ ಇವತ್ತು ದಾಂಪತ್ಯ ಸುಖ ಇರೋದಿಲ್ಲ, ಜೊತೆಯಲ್ಲಿ ವಿರಸಗಳು ಅಂತ ಹೇಳ್ತಾ ಇದೆ. ಹಾಗಾಗಿ ಯಾರೆಲ್ಲ ಮೇಷರಾಶಿಯವರು ಇದ್ದೀರಾ
ಕೆಲವೊಬ್ಬರು ಹೊಸದಾಗಿ ಮದುವೆ ಆಗಿರೋದಾಗ್ಬೋದು ಅಥವಾ ಮದುವೆ ಆಗಿರೋರಾಗಿರ್ಬೋದು. ಸೊ ಕೆಲವೊಂದು ಸಮಸ್ಯೆಗಳು ಮನಸ್ತಾಪಗಳಾಗುವಂಥ ಸೂಚನೆ ಇರೋದ್ರಿಂದ ಜಾಗೃತರಾಗಿ ಮಾತನಾಡಬೇಕು. ಗಂಡ ಹೆಂಡತಿಯರ ನಡುವೆ ಒಂದು ಮನಸ್ತಾಪಗಳಾಗುವಂಥ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಜಾಗೃತರಾಗಿ ಮಾತಾಡ್ಕೊಳ್ಳಿ. ಇನ್ನು ಮಕ್ಕಳ ಆರೋಗ್ಯದ ಕಡೆ ಕೂಡ ಗಮನ ಹರಿಸುವುದು ಉತ್ತಮ ಅಂತ ಹೇಳ್ತಾ ಇದೆ. ಮೇಷರಾಶಿಯವರು ಯಾರಲ್ಲಿ ಇದ್ದೀರಾ, ಒಂದು ಕಡೆ ಕುಟುಂಬದಲ್ಲಿ ಕಲಹಗಳಾಗ್ತಾ ಇದೆ, ಶಿಕ್ಷಣ ಸಂಬಂಧಿತ ಅಡೆತಡೆಗಳು ಉಂಟಾಗ್ತಾ ಇದೆ, ಮಕ್ಕಳಿಂದಲೂ ಕೂಡ ಕೆಲವೊಂದು ಸಮಸ್ಯೆ ಆರೋಗ್ಯ ಸಮಸ್ಯೆಗಳು ಬರ್ತಾ ಇದೆ. ಹಾಗಾಗಿ ತುಂಬ ಜಾಗೃತರಾಗಿ ದಿನ ಮೇಷರಾಶಿಯವರು ಕಳಿಬೇಕಾಗುತ್ತೆ. ವೃಷಭ ರಾಶಿಯವರಿಗೆ ನೋಡಿದಾಗ ಕೆಲಸದ ಸ್ಥಳದಲ್ಲಿ ಕೆಲವು ಅಡೆತಡೆಗಳು ಎದುರಾಗಬಹುದು ಅಂತ ಹೇಳಿ, ಎಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ ಆ ಸ್ಥಳದಲ್ಲಿ ನೋಡ್ಕೊಳ್ಳಿ. ವೃಷಭ ರಾಶಿಯವರು ಒಂದು ಸಮಸ್ಯೆ ಯಾವುದೋ ಒಂದು ಏನೋ ಒಂದು ಕೆಲಸ ಆಗದಲ್ಲೇ ಇರೋದು ಅಥವಾ ಏನಾದರೂ ಎಡವಟ್ಟಾಗುವಂಥದ್ದು, ಯಾವುದೋ ಆಗಬೇಕಾಗಿರೋ ಕೆಲಸ ಆಗದಲ್ಲೇ ತಡೆ ಹಿಡಿಯುವಂಥದ್ದು, ಈ ರೀತಿ ಎಲ್ಲ ಆಗ್ಬೋದು. ಸ್ವಲ್ಪ ನೋಡ್ಕೊಂಡು ಕೆಲಸ ಕಾರ್ಯಗಳನ್ನು ಇವತ್ತು ಮಾಡ್ಕೊಳ್ಬೇಕಾಗುತ್ತೆ. ಆದಾಯ ಹೆಚ್ಚಾದರೂ ಹೆಚ್ಚುವರಿ ಖರ್ಚುಗಳು ಇದ್ದೇ ಇರುತ್ತೆ ಅಂತ ಹೇಳ್ತೀರಿ. ಒಂದು ಕಡೆ ಚೆನ್ನಾಗಿ ಆದಾಯ ದುಡಿತಾ ಇದ್ದೀರಾ, ಕಷ್ಟ ಬೀಳ್ತಾ ಇದ್ದೀರಾ, ಹಣ ಸಂಪಾದನೆ ಆಗ್ತಾ ಇದೆ, ಆದರೆ ಇಲ್ಲ ಒಂದು ಕಡೆ ಖರ್ಚು ಕೂಡ ಅದೇ ರೀತಿ ಇರುವಂಥದ್ದು. ಇವತ್ತು ವೃಥ ಹಣವನ್ನು ವ್ಯಯ ಮಾಡುವಂತಹ ಸೂಚನೆ ಇರುವಂಥದ್ದು. ಹಾಗಾಗಿ ನಾವೇನು ಮಾಡಬೇಕು, ದುಡಿತಾ ಇದ್ದೀರಾ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ, ಹಣವನ್ನು ಇನ್ವೆಸ್ಟ್ಮೆಂಟು ಅಥವಾ ಕ್ರೋಢೀಕರಿಸೋದು ಅಂತ ಹೇಳ್ತಾರೆ, ಸಂಗ್ರಹಣೆ ಮಾಡುವಂಥದ್ದು, ಒಂದು ಕಡೆ ಎತ್ತಿಡುವಂಥ ಕೆಲಸವನ್ನು ಇವತ್ತು ನೀವು ಮಾಡ್ಕೊಳ್ಬೇಕಾಗುತ್ತೆ. ಆರೋಗ್ಯದ ಕಡೆ ಕೂಡ ಗಮನ ಹರಿಸುವುದು ಅಗತ್ಯ ವೃಷಭ ರಾಶಿಯವರಿಗೆ. ಮಿಥುನ ರಾಶಿಯವರಿಗೆ ನೋಡಿದಾಗ ಕೆಲಸ ಮತ್ತು ವ್ಯಾಪಾರದಲ್ಲಿ ಮಿಶ್ರ ಪರಿಣಾಮಗಳು ಕಂಡುಬರುತ್ತೆ ಅಂತ ಹೇಳ್ತಾ ಇದೆ. ಒಂದು ಕಡೆ ಒಳ್ಳೆಯದಾಗ್ಬೋದು, ಇನ್ನೊಂದು ಕಡೆ ಅನಾನುಕೂಲಗಳು ಕೂಡ ಆಗುವಂತಹ ಸೂಚನೆ. ಏನೋ ಒಂದು ವ್ಯಾಪಾರಕ್ಕೆ ಹೋಗಿರ್ತೀರಾ ಅಥವಾ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರಾ, ವರ್ಕ್ ಪ್ಲೇಸಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಬರುವಂಥದ್ದು ಇರುತ್ತೆ. ಮತ್ತು ಒಂದು ಕಡೆ ಚೆನ್ನಾಗೂ ಕೂಡ ಆಗುತ್ತೆ, ಚೆನ್ನಾಗಿದೆ ನೋಡ್ಕೊಳ್ಳಿ. ಸ್ವಲ್ಪ ಏನಾದರೂ ಸಮಸ್ಯೆಗಳಿದೆ, ಪರಿಹಾರವನ್ನು ಇವತ್ತು ಮಾಡ್ಕೊಳ್ಬೇಕು. ಪ್ರಮುಖ ವಿಷಯಗಳಲ್ಲಿ ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದೆ. ನೋಡಿ, ಇಷ್ಟೇ, ಏನೇ ಸಮಸ್ಯೆಗಳಿದ್ರೂ ಕೂಡ ತಾಳ್ಮೆಯಿಂದ ಅದನ್ನು ನಾವು ಒಂದು ಯಶಸ್ಸನ್ನು ಪಡ್ಕೊಳ್ಬೋದು ಅದರಿಂದ. ಹಾಗಾಗಿ ತಾಳ್ಮೆಯಿಂದ ಯೋಚನೆಯನ್ನು ಮಾಡಿ ಕೆಲಸ ಕಾರ್ಯಗಳೇನಿದೆ ಇದನ್ನು ನೀವು ಮಿಥುನ ರಾಶಿಯವರು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಮಾನಸಿಕ ನೆಮ್ಮದಿ ಇರೋದಿಲ್ಲ, ಅತಿಯಾದ ಕೋಪ ಕೂಡ ಕಾಡುತ್ತೆ ಅಂತ ಹೇಳ್ತಿದೆ. ಒಂದು ಕಡೆ ನೆಮ್ಮದಿ ಇರೋದಿಲ್ಲ, ಯಾಕಂದರೆ ಯಾರಿಗಾಗಲಿ ಏನೋ ಅಂದ್ಕೊಂಡಂಥ ಕೆಲಸ ಕಾರ್ಯಗಳು ಆಗಿಲ್ಲ ಅಂತಂದರೆ ಸ್ವಲ್ಪ ತಾಳ್ಮೆ ಕಳ್ಕೊಳ್ಳುವಂಥದ್ದು, ನೆಮ್ಮದಿ ಕೆಡಿಸ್ಕೊಳ್ಳುವಂಥದ್ದೆಲ್ಲ ಇರುತ್ತೆ. ಹಾಗೆ ಸ್ವಲ್ಪ ಜಾಗ್ರತೆಯಿಂದ ಇವತ್ತು ಕೋಪವನ್ನು ಕೂಡ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗುತ್ತೆ ಯಾರೆಲ್ಲ ಮಿಥುನ ರಾಶಿಯವರು ಇದ್ದೀರಾ. ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ಪ್ರಭಾವಿ ರಾಜಕಾರಣಿಯನ್ನು ಭೇಟಿಯಾಗುವ ಸಾಧ್ಯತೆ ಇದ್ದು ವ್ಯಾಪಾರ ಕ್ಷೇತ್ರದಲ್ಲಿ ಪರಿಸ್ಥಿತಿಗಳು ಕ್ರಮೇಣ ಸುಧಾರಣೆ ಆಗುತ್ತದೆ ಅಂತ ಹೇಳ್ತಾ ಇದೆ. ನೋಡಿ, ಕರ್ಕಾಟಕ ರಾಶಿಯವರಿಗೆ ಚೆನ್ನಾಗಿದೆ. ಯಾರೋ ಒಬ್ಬರು ಪ್ರಭಾವಿ ರಾಜಕಾರಣಿಯಿಂದ ಕೆಲವೊಂದು ಕೆಲವೊಂದು ಕ್ಷೇತ್ರದಲ್ಲಿ ಕೆಲವೊಂದು ವ್ಯಾಪಾರ ಮಾಡ್ತಾ ಇರ್ತಾರೆ, ಏನೋ ವ್ಯವಹಾರ ಏನೋ ಇಟ್ಕೊಂಡಿರ್ತಾರೆ, ಅಂಥ ಸ್ಥಳದಲ್ಲಿ ಸ್ವಲ್ಪ ನಿಮಗೆ ಅನುಕೂಲದ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರಾ, ಆ ವ್ಯಾಪಾರ ಚೆನ್ನಾಗಿ ಆಗ್ತಾ ಇರಲ್ಲ, ಏನೋ ಸಮಸ್ಯೆ, ವ್ಯಾಪಾರ ನಷ್ಟ ಆಗಿರುತ್ತೆ, ಅಂಥದ್ದನ್ನೆಲ್ಲ ಇವತ್ತು ನೀವು ಒಂದು ರಾಜಕಾರಣಿಯಿಂದನೂ ಕೂಡ ನೀವು ಅದನ್ನು ಬಗೆಹರಿಸ್ಕೊಳ್ಬೋದು. ಆರೋಗ್ಯ ಸಮಸ್ಯೆ ಹಂತವಾಗಿ ಒಂದು ಬಗೆಹರಿಸ್ಕೊಳ್ಳುವಿರಿ ಅಂತಲೇ ಹೇಳ್ತಾ ಇದೆ. ಚೆನ್ನಾಗಿದೆ, ಆರೋಗ್ಯ ಸಮಸ್ಯೆಗಳು ಬಗೆಹರಿಯುತ್ತೆ. ನಿಧಾನವಾಗಿ ಹಂತವಾಗಿ ಒಂದು ಏನೇ ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ಇವತ್ತು ನಿಮಗೆ ಪರಿಹಾರ ಸಿಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಉದ್ಯೋಗದಲ್ಲಿ ಕೆಲಸದ ಸ್ಥಳದಲ್ಲಿ ಬದಲಾವಣೆ ಉಂಟಾಗಬಹುದು ಅಂತ ಹೇಳ್ತಾರೆ. ಯಾರೆಲ್ಲ ಸಿಂಹರಾಶಿಯವರು ಇದ್ದೀರಾ, ಸ್ವಲ್ಪ ಬದಲಾವಣೆ ಯಾರೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀರಾ ಸಿಂಹರಾಶಿಯವರಿಗೆ ಇವತ್ತು ಅವಕಾಶಗಳಿರುತ್ತೆ. ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದ್ದರೂ ಕೌಟುಂಬಿಕ ಜೀವನ ಸಂತೋಷವಾಗಿರುತ್ತೆ. ಒಂದು ಕಡೆ ಖರ್ಚಾಗ್ತಿದೆ, ಆದರೂ ಕೂಡ ಏನು ಚಿಂತೆ ಮಾಡುವಂಥದ್ದು ಬೇಕಾಗಿಲ್ಲ. ಯಾಕೆಂದರೆ ಖರ್ಚು ಕುಟುಂಬಕ್ಕಾದರೆ ಅದು ಒಳ್ಳೆಯದೇ. ಅದು ಏನೋ ಒಂದು ಮನೆಗೆ ಬೇಕಾಗಿರುವಂಥ ಕೆಲಸ ಅಥವಾ ನಿಮ್ಮ ಕುಟುಂಬದ ಸದಸ್ಯರಿಗೆ ಏನೋ ಬೇಕಾಗಿರುವಂತಹ ವಸ್ತುಗಳ ಮೇಲೆ ನೀವು ಒಂದು ಇನ್ವೆಸ್ಟ್ಮೆಂಟ್ ಅಥವಾ ಹಣವನ್ನು ಖರ್ಚು ಮಾಡಿದ್ರೆ ಅದೇನು ತೊಂದರೆ ಇಲ್ಲ. ಆದರೆ ಇವತ್ತು ಅದು ಏನು ಹೇಳ್ತಾ ಇದೆ, ಅದ್ರ ಜೊತೆ ಕುಟುಂಬದಲ್ಲಿ ಒಂದು ನೆಮ್ಮದಿ ಸಂತೋಷದ ವಾತಾವರಣ ಇವತ್ತು ನೀವು ಸಿಂಹರಾಶಿಯವರು ನೋಡ್ಬೋದು. ಇನ್ನು ಕನ್ಯಾ ರಾಶಿಯವರಿಗೆ ಇದನ್ನು ನೋಡಿದಾಗ ಇಂದು ಹೊಸದಾಗಿ ಹೂಡಿಕೆ ಮಾಡುವುದಕ್ಕೆ ಅಷ್ಟೊಂದು ಪ್ರಶಸ್ತವಾಗಿಲ್ಲ ಅಂತ ಹೇಳ್ತಿದ್ದಾರೆ. ಯಾರೆಲ್ಲ ಕನ್ಯಾ ರಾಶಿಯವರು ಇದ್ದೀರಾ, ಸ್ವಲ್ಪ ಅಮಾವಾಸ್ಯೆ ಹಿಂದೆ ಮುಂದೆ ಏನು ಮಾಡಬಾರ್ದು ಅಂತಲೂ ಕೂಡ ಕೆಲವರು ಹೇಳ್ತಾರೆ. ಎಲ್ಲಾದರೂ ಇನ್ವೆಸ್ಟ್ಮೆಂಟು, ಹಣ ಕೊಡೋದು ಇಸ್ಕೊಳ್ಳೋದು ಆ ರೀತಿ ಮಾಡೋದು ಇವತ್ತೇನು ಬೇಡ ಅಂತ ಹೇಳ್ತಾ ಇದೆ. ಅಷ್ಟಾಗಿ ಪ್ರಶಸ್ತವಾಗಿರೋದು ಚೆನ್ನಾಗಿಲ್ಲ ಇವತ್ತು ದಿನ, ಬೇಡ ಅಂತ ನಿಮಗೆ ಕನ್ಯಾ ರಾಶಿಯವ್ರಿಗೆ. ಯಾರಾದರೂ ಹಣ ಎಲ್ಲಾದರೂ ಕೊಡೋದಾಗ್ಬೋದು, ಇನ್ವೆಸ್ಟ್ಮೆಂಟ್ ಮಾಡೋದಾದರೆ ಇವತ್ತು ಮಾಡಿಕೊಳ್ಬಾರ್ದು. ಕೆಲಸದ ಕ್ಷೇತ್ರದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳಿಂದ ಮಾನಸಿಕ ಒತ್ತಡಗಳಿಗೆ ಒಳಗಾಗುವಿರಿ ಅಂತ ಹೇಳ್ತಾರೆ. ಸ್ವಲ್ಪ ಸಾಮಾನ್ಯ ಅಲ್ವಾ ಕನ್ಯಾ ರಾಶಿಯವ್ರಿಗೆ. ಇವತ್ತು ಏನಾಗುತ್ತೆ, ಯಾರಿಗೇ ಆಗಲಿ ಎಲ್ಲೋ ಕೆಲಸ ಮಾಡೋ ಹತ್ರ ತುಂಬ ಜವಾಬ್ದಾರಿಗಳಾದರೆ ಸ್ವಲ್ಪ ಒಂದು ಗಲ್ಲಿಬಿಲ್ಲಿಗೊಳ್ಳುವಂಥದ್ದು, ಸ್ವಲ್ಪ ಮನಸ್ಸಿಗೆ ಹಾಕ್ಕೊಂಡ್ಬಿಡುವಂಥದ್ದು, ಕೆಲವೊಂದು ದೈಹಿಕವಾಗಿ ಕೂಡ ಸಮಸ್ಯೆಗಳು ಬರ್ತಾ ಇರುತ್ತೆ. ಹಾಗೆ ಸ್ವಲ್ಪ ಜಾಗೃತರಾಗಿ ಮಾಡ್ಕೊಳ್ಳಿ. ಇನ್ನು ಒತ್ತಡಗಳನ್ನು ಕಡಿಮೆ ಮಾಡ್ಕೊಳ್ಬೇಕು. ಕುಟುಂಬದ ಬೆಂಬಲ ಮತ್ತು ಸಹಕಾರ ಮನಸ್ಸಿಗೆ ಧೈರ್ಯ ನೀಡುತ್ತೆ. ನೋಡಿ, ಒಂದು ಕಡೆ ಕುಟುಂಬದವರು ನಿಮಗೆ ಬೆಂಬಲವಾಗಿರ್ತಾರೆ, ಯಾರು ತುಂಬ ಆತ್ಮೀಯರು ನಿಮಗೆ ಒಂದು ಧೈರ್ಯವನ್ನು ಕೊಡುವಂತಹ ಒಂದು ಅನುಕೂಲ ಇವತ್ತು ನಿಮ್ಗೆ ನೀಡ್ತಾರೆ ಅಂತ ಹೇಳ್ತಿದೆ ಕನ್ಯಾ ರಾಶಿಯವ್ರಿಗೆ. ತುಲಾರಾಶಿಯವ್ರಿಗೆ ನೋಡಿದಾಗ ಸ್ನೇಹಿತರ ಸಹಾಯದಿಂದ ನೀವು ಉದ್ಯೋಗ ಅವಕಾಶಗಳನ್ನು ಪಡೆದುಕೊಳ್ಳುವಿರಿ ಅಂತ. ಯಾರೆಲ್ಲ ತುಲಾರಾಶಿಯವರು ಇದ್ದೀರಾ, ನೋಡಿ, ಉದ್ಯೋಗದ ನಿಮಿತ್ತ ಏನಾದರೂ ಸಮಸ್ಯೆಗಳು ಅನುಭವಿಸ್ತಾ ಇದ್ದರೆ ನಿಮ್ಮ ಸ್ನೇಹಿತರೊಟ್ಟಿಗೆ ಸ್ವಲ್ಪ ಡಿಸ್ಕಷನ್ ಮಾಡುವಂಥದ್ದು, ಮಾತನಾಡುವಂಥದ್ದು, ಏನು ಸಮಸ್ಯೆಗಳಿದೆ ಹೇಳ್ಕೊಳ್ಳಿ, ಅದಕ್ಕೆ ಕೆಲವೊಂದು ಪರಿಹಾರಗಳು ನಿಮಗೆ
ಸಿಗುತ್ತೆ, ಅವಕಾಶಗಳು ಕೂಡ ಸಿಗುತ್ತೆ. ಸಹೋದ್ಯೋಗಿಗಳಿಂದ ಸಹಕಾರ ಆಗೋ ಅನುಕೂಲ ಉಂಟಾಗ್ತಿದೆ ಅಂತ ಹೇಳ್ತಾ ಇದೆ. ಒಂದು ಕಡೆ ಸ್ನೇಹಿತರಿಂದನೂ ಕೂಡ ಚೆನ್ನಾಗಿದೆ, ಮತ್ತು ಯಾರೆಲ್ಲ ನೀವು ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ಅವರಿಂದನೂ ಕೂಡ ಇವತ್ತು ನಿಮಗೆ ಅನುಕೂಲಗಳು ಉಂಟಾಗ್ತದೆ. ವಿವಾಹ ಶುಭ ಕಾರ್ಯಗಳಿಗೆ ಭೇಟಿ ನೀಡುವಂಥ ಅವಕಾಶಗಳು ಮನೆಯಂದ್ರು, ಯಾಕೆಂದರೆ ಏನೋ ಒಂದು ಶುಭ ಕಾರ್ಯ, ಯಾಕೆಂದರೆ ನಾಳೆ ನಾಡಿದ್ದು ಇನ್ನೇನು ಹಬ್ಬದ ದಿನಗಳು ಬರುತ್ತೆ, ಅದಕ್ಕೆ ಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳೋದು. ಯಾಕೆಂದರೆ ಶುಭ ಕಾರ್ಯ ಇವತ್ತೇ ಆಗಬೇಕು ಅಂತೇನಿಲ್ಲ, ಮುಂದೆ ಆಗುವಂಥ ಶುಭ ಕಾರ್ಯಗಳಿಗೆ ಇವತ್ತು ನಿಮಗೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಲಿಕ್ಕೆ ಒಳ್ಳೆಯ ದಿನ ಇವತ್ತು ಅಂತ ಕೂಡ ಹೇಳ್ತಾ ಇದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇದೆ ನೋಡಿದಾಗ ನಿಮ್ಮ ಕೆಲಸದಲ್ಲಿ ಅಧಿಕಾರಿಗಳೊಂದಿಗೆ ಸಾಮರಸ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇದೆ. ನೋಡಿ, ಯಾರೆಲ್ಲ ಈ ವೃಶ್ಚಿಕ ರಾಶಿಯವರು ಇದ್ದೀರಾ, ಸ್ವಲ್ಪ ಮೇಲಾಧಿಕಾರಿಗಳ ಜೊತೆಗೆ ಅಥವಾ ನಿಮ್ಮ ಯಾರ ಜೊತೆ ಕೆಲಸ ಮಾಡ್ತಾ ಇರ್ತೀರಾ ಅವ್ರ ಹತ್ರ ಸ್ವಲ್ಪ ಚೆನ್ನಾಗಿ ಮಾತನಾಡುವಂಥದ್ದು, ಸಾಮರಸ್ಯವನ್ನು ಕಾಪಾಡಿಕೊಳ್ಬೇಕು. ವಿನಾಕಾರಣ ಮಾತಿಗೆ ಮಾತು ಬೆಳೆಸ್ಕೊಳ್ಬಾರ್ದು, ಜಾಗೃತರಾಗಿರಬೇಕು. ಇವತ್ತು ಷೇರು ಹೂಡಿಕೆಯಲ್ಲಿ ನಷ್ಟ ಉಂಟಾಗುತ್ತೆ ಅಂತ ಹೇಳ್ತಿದೆ. ಇನ್ವೆಸ್ಟ್ಮೆಂಟ್ ಮಾಡೋರು ಶೇರ್ಸಲ್ಲಿ ನೋಡಿಕೊಂಡು ಇವತ್ತು ಮಾಡಬೇಕಾಗುತ್ತೆ. ಯಾಕೆಂದರೆ ನಷ್ಟ ಆಗುವಂತಹ ಸಮಸ್ಯೆಗಳು ಇವತ್ತು ಬರುತ್ತೆ ನಿಮಗೆ. ಏನೇನು ಎಲೆಕ್ಟ್ರಾನಿಕ್ ವಸ್ತುಗಳಿಂದ ಲಾಭ ಅಂತ ಹೇಳ್ತಾ ಇದೆ. ನೋಡಿ, ಎಲೆಕ್ಟ್ರಾನಿಕ್ ಏನಾದರೂ ಕೆಲಸ ಮಾಡೋರಿಗೆ ವೃಶ್ಚಿಕ ರಾಶಿಯವರಿಗೆ ಇವತ್ತು ಚೆನ್ನಾಗಿದೆ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕೂಡ ಕಾಡ್ತಾ ಇದೆ, ಆರೋಗ್ಯದ ಕಡೆ ಗಮನ ಕೊಡೋದು ಒಳ್ಳೆಯದು ನಿಮಗೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಹಳೆ ಸ್ನೇಹಿತರನ್ನು ಭೇಟಿ ಮಾಡುವಂಥ ಅವಕಾಶ ಇರುತ್ತೆ. ಇದರಿಂದ ಏನಾಗುತ್ತೆ, ಹಣಕಾಸಿನ ವ್ಯವಹಾರದಲ್ಲಿ ಅನುಕೂಲ ಉಂಟಾಗ್ತದೆ. ನೋಡಿ, ಏನೋ ಹಣಕಾಸಿನ ಸಮಸ್ಯೆ ಆಗ್ತಾ ಇತ್ತು, ಸಾಲ ಬಾಧೆನೋ ಅಥವಾ ಏನಾದರೂ ಹಣ ಯಾರಿಗೋ ಕೊಟ್ಟಿರ್ತೀರಾ ಅಥವಾ ಯಾರು ಕೊಡ್ತಾ ಇರೋದು, ಈ ರೀತಿ ಏನಾದರೂ ಹಣಕಾಸಿನ ಸಮಸ್ಯೆ ಇದ್ದರೆ ನಿಮ್ಮ ಸ್ನೇಹಿತರಿಂದ ನಿಮಗೆ ಒಂದು ಅನುಕೂಲಗಳಾಗುವಂಥದ್ದು. ಕುಟುಂಬದೊಂದಿಗೆ ಧಾರ್ಮಿಕ ಪ್ರವಾಸಕ್ಕೆ ಹೋಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಇವತ್ತು. ಧನುಸ್ಸು ರಾಶಿ ನೋಡಿ, ನಾಳೆ ಅಮಾವಾಸ್ಯೆ ಕೂಡ ಆಗಿರೋದ್ರಿಂದ ಶ್ರಾವಣದ ಇನ್ನೇನು ಶ್ರಾವಣ ಬರುವಂತಹ ಸೂಚನೆ, ಮತ್ತು ಆಷಾಢದ ಕಡೆಯ ಅಮಾವಾಸ್ಯೆ ಇದು, ಅದರಲ್ಲಿ ಗ್ರಹಣ ಇರುವಂಥದ್ದು ತುಂಬ ವಿಶೇಷವಾಗಿರುತ್ತೆ. ಅದರಲ್ಲೂ ಕೂಡ ಈ ನಾಗರ ಅಮಾವಾಸ್ಯೆ ಅಂತಲೂ ಕೂಡ ಹೇಳ್ತಾರೆ. ತುಂಬ ಜನ ಅಮಾವಾಸ್ಯೆ ದಿನ ಕೂಡ ಎಷ್ಟೋ ಪೂಜಾ ಪುನಸ್ಕಾರಗಳು ಮಾಡ್ಕೊಳ್ತಾ ಇರ್ತಾರೆ. ಹಾಗಾಗಿ ನೋಡಿ, ಪೂಜಾ ಪುನಸ್ಕಾರಗಳು, ಪ್ರವಾಸ, ಯಾವ್ದಾರ ದೇವರ ಕುಲದೇವರುಗಳ ದರ್ಶನ, ನಾಗದೇವರ ಥರ ದರ್ಶನಗಳನ್ನು ಮಾಡ್ಕೊಳ್ಳಿಕ್ಕೆ ಒಳ್ಳೆಯ ದಿನ ನಿಮಗೆ ಧನುಸು ರಾಶಿಯವ್ರಿಗೆ. ಮಕರ ರಾಶಿಯವರಿಗೆ ನೋಡಿದಾಗ ದಿಢೀರ್ ದೂರದ ಪ್ರಯಾಣ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಯಾರೆಲ್ಲ ಮಕರ ರಾಶಿಯವರು ಇದ್ದಾರೆ ಇವತ್ತು ಸಾಮಾನ್ಯವಾಗಿ ನೀವು ಅಂದ್ಕೊಂಡಿರಲ್ಲ ಆ ರೀತಿ ಎಲ್ಲಾದರೂ ಪ್ರಯಾಣ ಮಾಡುವಂತಹ ಸೂಚನೆ ಬರುತ್ತೆ. ಅತಿಯಾದ ಖರ್ಚುಗಳು ಉಂಟಾಗುತ್ತದೆ, ಆದಷ್ಟು ನಿಯಂತ್ರಣ ಮಾಡಿ ಅಂತ ಹೇಳ್ತಾ ಇದೆ. ಖರ್ಚುಗಳು ಹೆಚ್ಚಾಗ್ಬೋದು. ಏನು ಹೇಳ್ತಿದ್ದೀನಿ, ಏನು ಪರಿಹಾರ ಇಲ್ಲ. ಖರ್ಚಿದೆ ಅಂತಂದರೆ ಸ್ವಲ್ಪ ಏನು ಆದಷ್ಟು ಎಲ್ಲೆಲ್ಲಿ ನಾವು ಕಡಿಮೆ ಮಾಡ್ಬೋದು, ಎಲ್ಲಿ ನಿಯಂತ್ರಣ ಮಾಡ್ಬೋದು ಅದನ್ನು ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇ. ಕೆಲಸದ ಬದಲಾವಣೆ ಮಾಡಿಕೊಳ್ಳುವಂಥವ್ರಿಗೆ ಅನುಕೂಲ ಆಗುವ ಉತ್ತಮ ಅವಕಾಶಗಳು ಸಿಗುತ್ತೆ ಅಂತ. ಮಕರ ರಾಶಿಯವರು ಕೂಡ ಏನಾದರೂ ನಿಮಗೇನಾದರೂ ಬದಲಾವಣೆ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ರೆ ಇವತ್ತು ಅನುಕೂಲ ಆಗುತ್ತೆ, ಬದಲಾವಣೆ ಮಾಡ್ಕೊಳ್ಬೋದು, ಅವಕಾಶಗಳು ಕೂಡ ನಿಮಗೆ ಇವತ್ತು ಸಿಗುತ್ತೆ. ಇನ್ನು ಕುಂಭರಾಶಿಯವ್ರಿಗೆ ಇದನ್ನು ನೋಡಿಕೊಂಡಾಗ ಅಮೂಲ್ಯ ವಸ್ತು ಕಳೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚು ಅಂತ. ಯಾರೆಲ್ಲ ಕುಂಭರಾಶಿಯವರು ಇದ್ದೀರಾ ನೋಡಿ, ನಿಮ್ಮ ಬೆಲೆ ಬಾಳುವಂತಹ ಅಮೂಲ್ಯ ವಸ್ತುಗಳ ಬಗ್ಗೆ ಇವತ್ತು ಜಾಗೃತರಾಗಿರಬೇಕು. ಸುಮ್ಮನೆ ಇಲ್ಲಾಂದರೆ ಒಂದು ಕಳವಾಗುವಂತಹ ಸೂಚನೆಗಳು, ಕಳೆದುಕೊಳ್ಳುವಂತಹ ಸೂಚನೆಗಳು ಇವತ್ತು ನಿಮ್ಗೆ ಇರುತ್ತೆ. ಹಣಕಾಸಿನ ವ್ಯವಹಾರದಲ್ಲಿ ಬಹಳ ಜಾಗೃತಿ ವಹಿಸಬೇಕು ಅಂತ ಹೇಳ್ತಾ ಇದ್ರ ಜೊತೆ, ಮತ್ತು ದೂರದ ಪ್ರಯಾಣ, ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಉಂಟಾಗುತ್ತೆ ಅಂತ. ನೋಡಿ, ಪ್ರಯಾಣ ಯೋಗ ನಿಮಗೆ ಕುಂಭರಾಶಿಯವ್ರಿಗೆ. ಅದ್ರ ಜೊತೆನೂ ನೀವು ಸಮಸ್ಯೆಗಳಿದೆ, ಯಾಕಂದರೆ ಬೆಲೆ ಬಾಳುವ ವಸ್ತು ಕಳೆದುಕೊಳ್ಳುವಂಥದ್ದು ಆ ರೀತಿಯೆಲ್ಲ ಸಮಸ್ಯೆ ಇರೋದ್ರಿಂದ, ಮತ್ತು ಹಣಕಾಸಿನ ವ್ಯವಹಾರದ ಎಲ್ಲೋ ಹೇಳಿದ್ದಾರೆ ಪ್ರಯಾಣ ಯೋಗ ಇದೆ ಅಂತೇಳಿ ದೂರ ಹೋಗಿ ಏನೋ ವ್ಯವಹಾರ ಮಾಡ್ಲಿಕ್ಕೆ ಹೋಗಿರ್ತೀರಾ, ಒಂದು ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಬರ್ಬೋದು. ಅದರ ಪ್ರಯಾಣ ಯೋಗ ಇದೆ, ಹೋಗುವಂಥ ಕೆಲಸ ಕಾರ್ಯದಲ್ಲಿ ಅನುಕೂಲಗಳು ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ಮೀನರಾಶಿಯವರಿಗೆ ಇದನ್ನು ನೋಡಿದಾಗ ಸಹೋದರರ ಸಹಾಯದಿಂದ ನೀವು ಹೊಸ ವ್ಯವಹಾರವನ್ನು ಮಾಡುವಂಥದ್ದು. ನೋಡಿ, ಮೀನರಾಶಿಯವರಿಗೆ ಒಳ್ಳೆಯ ದಿನ ಇವತ್ತು. ನಿಮ್ಮ ಸಹೋದರರಿಂದ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಿಂದ ಕೆಲವೊಂದು ನಿರೀಕ್ಷೆ ಏನಾದರೂ ಇಟ್ಕೊಂಡಿದ್ರೆ ನಿಮಗೆ ನಿರೀಕ್ಷೆ ಫಲ ಸಿಗುತ್ತೆ ಇವತ್ತು. ಹೊಸ ಏನಾದರೂ ವ್ಯವಹಾರ ಮಾಡ್ತಾಯಿದ್ರೆ ನಿಮಗೆ ಅನುಕೂಲ. ಇನ್ನು ದಿನ ಬಳಕೆ ವಸ್ತುಗಳ ಖರೀದಿಯಲ್ಲಿ ಹೆಚ್ಚು ಸಮಯ ಕೂಡ ಕಳೀತಾ ಇದ್ದೀರಾ. ದಿನನಿತ್ಯ ಬೇಕಾಗಿರುವಂತಹ ಕೆಲವೊಂದು ವಸ್ತುಗಳನ್ನು ಇವತ್ತು ಖರೀದಿ ಮಾಡುವಂಥದ್ದು. ಇನ್ನು ಆರ್ಥಿಕ ಸಮಸ್ಯೆಗಳಿಂದ ಹೆಚ್ಚು ತೊಂದರೆಗುಂಟಾಗ್ತಾಯಿದೆ. ಒಳ್ಳೆ ಚೆನ್ನಾಗಿದೆ, ನಿಮ್ಮ ಅಣ್ಣ ತಮ್ಮಂದಿರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಆದರೆ ಸ್ವಲ್ಪ ಆರ್ಥಿಕ ಸಮಸ್ಯೆ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಇವತ್ತು ಎದುರಿಸಬೇಕಾಗುತ್ತೆ. ನೋಡಿಕೊಂಡು ಕೆಲಸ ಕಾರ್ಯಗಳನ್ನು ಇದನ್ನು ಮೀನರಾಶಿಯವರು ಕೂಡ ಮಾಡ್ಕೊಳ್ಬೇಕು.